ಡಿಕೆಶಿ ಮನೆ ಬಳಿ ಮರ ಬಿದ್ದು ಕಾರು ಜಖಮಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮರ ಬಿದ್ದು ಕಾರು ಜಖಂಗೊಂಡಿದೆ. ಸಿಎಂ ಮನೆ ಹತ್ರನೇ ಇಷ್ಟೊಂದು ನಿರ್ಲಕ್ಷ್ಯದಿಂದ ಬಿಬಿಎಂಪಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇನ್ನು ಬೇರೆ ಕಡೆಗಳಲ್ಲಿ ದೇವರೇ ಗತಿ. ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮರ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ವೀಕ್ಷಕರೇ, ಇಷ್ಟೊಂದು ದೊಡ್ಡ ಮರವನ್ನ ಪೂರ್ತಿ ಪ್ರಿಕಾಷನ್ಸ್ ತಗೊಳ್ಳದೆ ಹೆಂಗೆ ಕೆಡವಾಕಿದ್ದಾರೆ ಅಂದ್ರೆ ಎದುರುಗಡೆ ಇರೋ ಕಾರ್ ಪುಡಿ ಪುಡಿಯಾಗಿದೆ. ಆ ರೀತಿನಲ್ಲಿ ಕಾರ್ ಮೇಲೆ ಬಿದ್ದಿದೆ. ಕನಿಷ್ಠ ಪ್ರಜ್ಞೆ ಬೇಡವಾ ಈ ತರ ಮರ ತೆರವು ಮಾಡುವಾಗ? ಇಲ್ಲಿ ಕಾರ್ ನಿಂತಿದೆ, ಅದನ್ನ ತೆಗೆಸಿ ಇದನ್ನ ಮಾಡಬೇಕು ಅಂತ, ಅಥವಾ ಬಿಬಿಎಂಪಿ ಸಿಬ್ಬಂದಿ ಬರೋದಕ್ಕಿಂತ ಮುಂಚೆನೆ ಈ ರೀತಿ ಕಾರ್ ಮೇಲೆ ಮರ ಬಿದ್ದಿದ್ಯಾ? ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಸದ್ಯಕ್ಕೆ ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿಯ ದೃಶ್ಯ. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬದಲಾಗಿ ಕಾರಿನ ಮೇಲೆ ಈ ರೀತಿ ಮರ ಬಿದ್ದು ಅಪ್ಪಚ್ಚಿಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡ್ತಾ ಇದ್ದಾಗ ಈ ರೀತಿ ಬಿದ್ದು ಘಟನೆ ಆಗಿದೆಯಾ, ಅಥವಾ ಮೊದಲೇ ಮರ ಬಿದ್ದು ಅನಂತರ ಸಿಬ್ಬಂದಿ ಬಂದಿದ್ದಾರಾ? ಆಕ್ಚುಲಿ ಏನ್ ನಡೆದಿದೆ ಸ್ಥಳದಲ್ಲಿ? ಶ್ರೀಲಕ್ಷ್ಮಿ, ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಮಳೆ ಗಾಳಿ ಇತ್ತು. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಬಹುತೇಕವಾಗಿ ಸದಾಶಿವನಗರ ಅಂದ ತಕ್ಷಣ ಎಲ್ಲಾ ಸೆಲೆಬ್ರಿಟಿಗಳು, ಬಹುತೇಕ ರಾಜಕಾರಣಿಗಳು ಇರೋ ಕಾರಣಕ್ಕಾಗಿ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಹಳೆ ಮರಗಳನ್ನ ತೆರವು ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಮನೆ ಪಕ್ಕದಲ್ಲಿ ಒಂದು ಹಳೆ ಮರ ಇತ್ತು, ಅದನ್ನ ಇತ್ತೀಚೆಗೆ ತೆರವು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಈ ಮರ ಕಣ್ಣಿಗೆ ಕಂಡಿಲ್ವಾ ಅನ್ನುವಂಥದ್ದು ಈಗ ಪ್ರಶ್ನಿಸಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮನೆ ಪಕ್ಕದಲ್ಲೇ ಈ ತರದ ಹಳೆ ಮರ ಬೀಳೋಕೆ ಬಂದಿದೆ ಅಂದಾಗ ಆ ಬಿಬಿಎಂಪಿ ಸಿಬ್ಬಂದಿಗಳು ಗಮನಿಸಬೇಕಾಗಿತ್ತು ಮತ್ತು ಇದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅದೃಷ್ಟವಶಾತ್ ಏನು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮನೆಯಲ್ಲಿ ಇಲ್ಲದ ವೇಳೆ ನಡೆದಿರೋದಕ್ಕೆ ಈಗ ಯಾವುದೇ ಪ್ರಾಣಾಪಾಯಗಳಾಗಿಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆ ಬೆಂಬಲಿಗರು, ಅಭಿಮಾನಿಗಳು ಮನೆ ಮುಂದೆ ಜಮಾಯಿಸಿರ್ತಾರೆ. ಮನೆ ಪಕ್ಕ ಇರ್ತಕ್ಕಂಥ ಈ ಒಂದು ಮರದ ಪಕ್ಕನೇ ಕೂಡ ಕಾರ್ಗಳನ್ನು ಪಾರ್ಕ್ ಮಾಡ್ತಾರೆ ಮತ್ತು ಓಡಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಮನೆಯಲ್ಲಿದ್ದಾಗ ಈ ಅತ್ಯಾಚಾರ ನಡೆದಿದೆ, ಪ್ರಾಣಹಾನಿ ಆಗುವಂತ ಸಂಭವ ಇತ್ತು. ಆದ್ರೆ ಸದ್ಯಕ್ಕೆ ಕಾರ್ ಮೂವ್ಮೆಂಟ್ ಆಗಿರುವಂತ ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿರ್ತಕ್ಕಂಥದ್ದು ಅದೃಷ್ಟವಶಾತ್ ಆ ಕಾರ್ ಚಾಲಕರು ಅದನ್ನ ಗಮನಿಸಿ ಕಾರ್ ನಿಲ್ಸಿದ ಕಾರಣಕ್ಕಾಗಿ ಕಾರ್ ಬಾನೆಟ್ ಮೇಲೆ ಮರ ಬಿದ್ದಿದೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದ್ರೆ ಸಂಪೂರ್ಣವಾಗಿ ಜಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್ ಆಗಿ. ಡಿಕೆಶಿ ಮನೆ ಬಳಿ ಮರ ಬಿದ್ದು ಕಾರು ಜಖಮಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮರ ಬಿದ್ದು ಕಾರು ಜಖಂಗೊಂಡಿದೆ. ಸಿಎಂ ಮನೆ ಹತ್ರನೇ ಇಷ್ಟೊಂದು ನಿರ್ಲಕ್ಷ್ಯದಿಂದ ಬಿಬಿಎಂಪಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇನ್ನು ಬೇರೆ ಕಡೆಗಳಲ್ಲಿ ದೇವರೇ ಗತಿ. ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮರ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ವೀಕ್ಷಕರೇ, ಇಷ್ಟೊಂದು ದೊಡ್ಡ ಮರವನ್ನ ಪೂರ್ತಿ ಪ್ರಿಕಾಷನ್ಸ್ ತಗೊಳ್ಳದೆ ಹೆಂಗೆ ಕೆಡವಾಕಿದ್ದಾರೆ ಅಂದ್ರೆ ಎದುರುಗಡೆ ಇರೋ ಕಾರ್ ಪುಡಿ ಪುಡಿಯಾಗಿದೆ. ಆ ರೀತಿನಲ್ಲಿ ಕಾರ್ ಮೇಲೆ ಬಿದ್ದಿದೆ. ಕನಿಷ್ಠ ಪ್ರಜ್ಞೆ ಬೇಡವಾ ಈ ತರ ಮರ ತೆರವು ಮಾಡುವಾಗ? ಇಲ್ಲಿ ಕಾರ್ ನಿಂತಿದೆ, ಅದನ್ನ ತೆಗೆಸಿ ಇದನ್ನ ಮಾಡಬೇಕು ಅಂತ, ಅಥವಾ ಬಿಬಿಎಂಪಿ ಸಿಬ್ಬಂದಿ ಬರೋದಕ್ಕಿಂತ ಮುಂಚೆನೆ ಈ ರೀತಿ ಕಾರ್ ಮೇಲೆ ಮರ ಬಿದ್ದಿದ್ಯಾ? ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಸದ್ಯಕ್ಕೆ ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿಯ ದೃಶ್ಯ. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬದಲಾಗಿ ಕಾರಿನ ಮೇಲೆ ಈ ರೀತಿ ಮರ ಬಿದ್ದು ಅಪ್ಪಚ್ಚಿಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್,
ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡ್ತಾ ಇದ್ದಾಗ ಈ ರೀತಿ ಬಿದ್ದು ಘಟನೆ ಆಗಿದೆಯಾ ಅಥವಾ ಮೊದಲೇ ಮರ ಬಿದ್ದು ಅನಂತರ ಸಿಬ್ಬಂದಿ ಬಂದಿದ್ದಾರಾ? ಆಕ್ಚುಲಿ ಏನ್ ನಡೆದಿದೆ ಸ್ಥಳದಲ್ಲಿ? ಶ್ರೀಲಕ್ಷ್ಮಿ, ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಮಳೆ ಗಾಳಿ ಇತ್ತು. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಘಟನೆ ಇದು. ಬಹುತೇಕವಾಗಿ ಸದಾಶಿವನಗರ ಅಂದ ತಕ್ಷಣ ಎಲ್ಲಾ ಸೆಲೆಬ್ರಿಟಿಗಳು, ಬಹುತೇಕ ರಾಜಕಾರಣಿಗಳು ಇರೋ ಕಾರಣಕ್ಕಾಗಿ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಹಳೆ ಮರಗಳನ್ನ ತೆರವು ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮನೆ ಪಕ್ಕದಲ್ಲಿ ಒಂದು ಹಳೆ ಮರ ಇತ್ತು, ಅದನ್ನ ಇತ್ತೀಚೆಗೆ ತೆರವು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಈ ಮರ ಕಣ್ಣಿಗೆ ಕಂಡಿಲ್ವಾ ಅನ್ನುವಂಥದ್ದು ಈಗ ಪ್ರಶ್ನಿಸಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಮನೆ ಪಕ್ಕದಲ್ಲೇ ಈ ತರದ ಹಳೆ ಮರ ಬೀಳೋಕೆ ಬಂದಿದೆ ಅಂದಾಗ ಆ ಬಿಬಿಎಂಪಿ ಸಿಬ್ಬಂದಿಗಳು ಗಮನಿಸಬೇಕಾಗಿತ್ತು ಮತ್ತು ಇದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಬಹುಶಃ ಅದೃಷ್ಟವಶಾತ್ ಏನು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮನೆಯಲ್ಲಿ ಇಲ್ಲದ ವೇಳೆ ನಡೆದಿರೋದಕ್ಕೆ ಈಗ ಯಾವುದೇ ಪ್ರಾಣಾಪಾಯಗಳಾಗಿಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆ ಬೆಂಬಲಿಗರು, ಅಭಿಮಾನಿಗಳು ಮನೆ ಮುಂದೆ ಜಮಾಯಿಸಿರ್ತಾರೆ. ಮನೆ ಪಕ್ಕ ಇರ್ತಕ್ಕಂಥ ಈ ಒಂದು ಮರದ ಪಕ್ಕನೇ ಕೂಡ ಕಾರ್ಗಳನ್ನು ಪಾರ್ಕ್ ಮಾಡ್ತಾರೆ ಮತ್ತು ಓಡಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಮನೆಯಲ್ಲಿದ್ದಾಗ ಈ ಅತ್ಯಾಚಾರ ನಡೆದಿದ್ರೆ ಪ್ರಾಣಹಾನಿ ಆಗುವಂತ ಸಂಭವ ಇತ್ತು. ಆದ್ರೆ ಸದ್ಯಕ್ಕೆ ಕಾರ್ ಮೂವ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿರ್ತಕ್ಕಂಥದ್ದು ಅದೃಷ್ಟವಶಾತ್ ಆ ಕಾರ್ ಚಾಲಕರು ಅದನ್ನ ಗಮನಿಸಿ ಕಾರ್ ನಿಲ್ಸಿದ ಕಾರಣಕ್ಕಾಗಿ ಕಾರ್ ಬಾನೆಟ್ ಮೇಲೆ ಮರ ಬಿದ್ದಿದೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದ್ರೆ ಸಂಪೂರ್ಣವಾಗಿ ಜಟ್ಟಿರ್ತಕ್ಕಂಥದ್ದು. ರೈಟ್, ಥ್ಯಾಂಕ್ ಯು ಬಸವರಾಜ್. ಡಿಕೆಶಿ ಮನೆ ಬಳಿ ಮರ ಬಿದ್ದು ಕಾರು ಜಖಮಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮರ ಬಿದ್ದು ಕಾರು ಜಖಂಗೊಂಡಿದೆ. ಡಿಸಿಎಂ ಮನೆ ಹತ್ರನೇ ಇಷ್ಟೊಂದು ನಿರ್ಲಕ್ಷ್ಯದಿಂದ ಬಿಬಿಎಂಪಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇನ್ನು ಬೇರೆ ಕಡೆಗಳಲ್ಲಿ ದೇವರೇ ಗತಿ. ಬೆಂಗಳೂರಿನ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮರ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ವೀಕ್ಷಕರೇ, ಇಷ್ಟೊಂದು ದೊಡ್ಡ ಮರವನ್ನ ಪೂರ್ತಿ ಪ್ರಿಕಾಷನ್ಸ್ ತಗೊಳ್ಳದೆ ಹೆಂಗೆ ಕೆಡವಾಕಿದ್ದಾರೆ ಅಂದ್ರೆ ಎದುರುಗಡೆ ಇರೋ ಕಾರ್ ಪುಡಿ ಪುಡಿ ಆಗಿದೆ. ಆ ರೀತಿನಲ್ಲಿ ಕಾರ್ ಮೇಲೆ ಬಿದ್ದಿದೆ. ಕನಿಷ್ಠ ಪ್ರಜ್ಞೆ ಬೇಡವಾ ಈ ತರ ಮರ ತೆರವು ಮಾಡುವಾಗ? ಇಲ್ಲಿ ಕಾರ್ ನಿಂತಿದೆ, ಅದನ್ನ ತೆಗೆಸಿ ಇದು ಮಾಡಬೇಕು ಅಂತ, ಅಥವಾ ಬಿಬಿಎಂಪಿ ಸಿಬ್ಬಂದಿ ಬರೋದಕ್ಕಿಂತ ಮುಂಚೆನೆ ಈ ರೀತಿ ಕಾರ್ ಮೇಲೆ ಮರ ಬಿದ್ದಿದ್ಯಾ? ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಸದ್ಯಕ್ಕೆ ನೀವು ದೃಶ್ಯಗಳನ್ನ ನೋಡ್ತಾ ಇದ್ರೆ ಇದು ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿಯ ದೃಶ್ಯ. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬದಲಾಗಿ ಕಾರಿನ ಮೇಲೆ ಈ ರೀತಿ ಮರ ಬಿದ್ದು ಅಪ್ಪಚ್ಚಿ ಆಗಿದೆ. ಇನ್ನಷ್ಟು ಅಪ್ಡೇಟ್ ಮಾಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡ್ತಾ ಇದ್ದಾಗ ಈ ರೀತಿ ಬಿದ್ದು ಘಟನೆ ಆಗಿದೆಯಾ ಅಥವಾ ಮೊದಲೇ ಮರ ಬಿದ್ದು ಅನಂತರ ಸಿಬ್ಬಂದಿ ಬಂದಿದ್ದಾರಾ? ಆಕ್ಚುಲಿ ಏನ್ ನಡೆದಿದೆ ಸ್ಥಳದಲ್ಲಿ? ಶ್ರೀಲಕ್ಷ್ಮಿ, ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಮಳೆ ಗಾಳಿ ಇತ್ತು. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಘಟನೆ ಇದು. ಬಹುತೇಕವಾಗಿ ಸದಾಶಿವನಗರ ಅಂದ ತಕ್ಷಣ ಎಲ್ಲಾ ಸೆಲೆಬ್ರಿಟಿಗಳು, ಬಹುತೇಕ ರಾಜಕಾರಣಿಗಳು ಇರೋ ಕಾರಣಕ್ಕಾಗಿ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಹಳೆ ಮರಗಳನ್ನ ತೆರವು ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮನೆ ಪಕ್ಕದಲ್ಲಿ ಒಂದು ಹಳೆ ಮರ ಇತ್ತು, ಅದನ್ನ ಇತ್ತೀಚೆಗೆ